3 ವರ್ಷದಲ್ಲಿ 1 ಕೋಟಿ ಸೇರಿಸೋದಕ್ಕೆ ನಾನು ಹೊರಟಿದ್ದೀನಿ ನಿಜ. ಬಟ್ ಈ ಜರ್ನಿನಲ್ಲಿ ತುಂಬ ಮುಖ್ಯ ಏನು ಅಂದರೆ, ಪ್ರತಿ ತಿಂಗಳಲ್ಲೂ ನಾನು ಎಷ್ಟು ದುಡ್ಡು ಸೇರಿಸ್ತೀನಿ ಅಂತ ನಾನು ಚೆಕ್ ಮಾಡಬೇಕು. ಪ್ಲಸ್ ನೀವೆಲ್ಲರೂ ನನ್ನ ನಂಬಿ ಫಾಲೋ ಮಾಡ್ತಿರೋದ್ರಿಂದ ನಾನು ಹೇಗೆ ಅದನ್ನು ಟ್ರ್ಯಾಕ್ ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸ್ಬೇಕು. ಪ್ಲಸ್ ಪ್ರತಿ ತಿಂಗಳು ಇಲ್ಲ 6 ತಿಂಗ್ಳಿಗೆ ಸತಿ ಇಲ್ಲ 1 ವರ್ಷಕ್ಕೆ ಸತಿ ಟೋಟಲ್ ನಮ್ಮ ಹತ್ರ ಯಾವ್ಯಾವ ವಿಧವಾದ ಸೇವಿಂಗ್ಸ್ ಇದೆ, ಯಾವ್ಯಾವ ಸೇವಿಂಗ್ಸಲ್ಲಿ ಎಷ್ಟು ಸೇರಿದೆ ಅಂತ ನಿಮಗೆ ಹೇಳಬೇಕು ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಟ್ರ್ಯಾಕ್ ಮಾಡಬೇಕು. ಟ್ರ್ಯಾಕನ್ನು ನಾವು ತುಂಬ ರೀತಿ ಮಾಡ್ಬೋದು. ನಮ್ಮ ಬುಕ್ಕಲ್ಲಿ ಬರೆದಿಡ್ಬೋದು, ಇಲ್ಲ ನೀವು ಯಾರಾದರೂ ಪರ್ಸ್ನಲ್ ಡೈರಿ, ಫಿನಾನ್ಷಿಯಲ್ ಡೈರಿ ಮೇಂಟೈನ್ ಮಾಡ್ತಿದ್ರೆ ಅದರಲ್ಲಿ ಬರೆದಿಡ್ಬೋದು, ಇಲ್ಲ ನಮ್ಮ ಲ್ಯಾಪ್ಟಾಪಲ್ಲಿ ಯಾವುದಾದ್ರು ಡಾಕ್ಯುಮೆಂಟಲ್ಲೋ ಇಲ್ಲ ಫೋನಲ್ಲಿ ಯಾವುದಾದ್ರು ವರ್ಡ್ ಡಾಕ್ಯುಮೆಂಟಲ್ಲೋ ಸೇವ್ ಮಾಡಿಡ್ಬೋದು, ಇಲ್ಲ ಎಕ್ಸೆಲ್ ಶೀಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವತ್ತು ನಾನೇನು ಫಾಲೋ ಮಾಡ್ತೀನಿ ಈ ನೆಕ್ಸ್ಟ್ 3 ವರ್ಷ ಈ 1 ಕೋಟಿ ಸೇರಿಸೋ ಜರ್ನಿನಲ್ಲಿ, ನೀವು ಅದನ್ನು ಏನಾದರೂ ಫಾಲೋ ಮಾಡೋಕ್ಕಾಗತ್ತಾ? ಮಾಡಿದ್ರೆ ಹೇಗೆ ಮಾಡಬೇಕು? ನಾನು ಹೇಗೆ ಮಾಡ್ತೀನಿ ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇದೇ ಆ ವಿಡಿಯೋ. ಇವತ್ತು ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಪ್ರಯಾಣದಲ್ಲಿ ದಿನ 17. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ನಾನೇನು ಪರ್ಸ್ನಲಾಗಿ ಮಾಡ್ತೀನಿ ಅಂದರೆ, ಒಂದು ಎಕ್ಸೆಲ್ ಕ್ರಿಯೇಟ್ ಮಾಡಿದ್ದೀನಿ. ಆ ಎಕ್ಸೆಲಲ್ಲಿ ಎಷ್ಟು ವಿಧವಾದ ಸೇವಿಂಗ್ಸ್ ನಾನು ಮಾಡ್ತೀನಿ ಅಂತ ಟೈಪ್ ಮಾಡ್ತೀನಿ, ಇಲ್ಲ ಸೇವ್ ಮಾಡ್ತೀನಿ. ಪ್ಲಸ್ ಆ ಸೇವಿಂಗ್ಸಲ್ಲಿ ಯಾವ ತಿಂಗಳು ಎಷ್ಟಿದೆ ಅಂತ ಟ್ರ್ಯಾಕ್ ಮಾಡ್ತೀನಿ. ಇನ್ಮೇಲೆ ನಾವು ಪ್ರತಿ ತಿಂಗಳು 1ನೇ ತಾರೀಕು ನಮ್ಮ ಯಾವ ಸೇವಿಂಗಲ್ಲಿ ಎಷ್ಟು ದುಡ್ಡು ಸೇರಿದೆ ಅಂತ ಹೇಳ್ತೀವಿ. ಅದನ್ನು ಎಕ್ಸೆಲಲ್ಲೂ ನಾನು ಟೈಪ್ ಮಾಡ್ತೀನಿ. ಅದು ಖಂಡಿತ ನಿಮ್ಮೆಲ್ಲರಿಗೂ ನಾನು ತೋರಿಸ್ತೀನಿ. ಪ್ರತಿ ತಿಂಗಳು ನಾನು ಎಷ್ಟು ಸೇರಿಸ್ತೀನಿ ಅಂತ. ₹500 ಆಗಿರ್ಬೋದು, ₹1000 ಆಗಿರ್ಬೋದು, 10,000 ಆಗಿರ್ಬೋದು, ಎಷ್ಟಾದರೂ ಆಗಿರಲಿ ಅಲ್ಲ. ನಾವೆಲ್ಲ ಒಂದು ಕುಟುಂಬ. ಸೊ ಕುಟುಂಬ ಆದಮೇಲೆ ನಮ್ಮ ಫಿನಾನ್ಷಿಯಲ್ ಜರ್ನಿನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಮುಜುಗರನೂ ಇಲ್ಲ, ಇಲ್ಲ ನನಗೆ ಹಿಂಜರಿಕೆನೂ ಇಲ್ಲ. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಇವಾಗ ಹೇಳ್ಕೊಡ್ತಿರೋ ಎಕ್ಸೆಲ್ನ ನಾನು ಹೇಗೆ ಫಾಲೋ ಮಾಡ್ತೀನಿ ಈ 3 ವರ್ಷ ಅನ್ನೋದನ್ನು ತುಂಬ ಗಮನ ಇಟ್ಟು ಕೇಳಿ. ನಿಮಗಿದು ಯೂಸ್ ಆಗುತ್ತೆ. ಇವಾಗ ನೀವು ಒಬ್ಬೊಬ್ರಿಗೆ ಒಂದೊಂದು ಟಾರ್ಗೆಟ್ ನಾವು ಫಿಕ್ಸ್ ಮಾಡಿದ್ದೀವಲ್ಲ. ಇವಾಗ ನೀವೇನೋ 1 ಲಕ್ಷನೋ 10 ಲಕ್ಷನೋ ಇಲ್ಲ 1 ಕೋಟಿನೋ ಜಾಸ್ತಿನೋ ಫಿಕ್ಸ್ ಮಾಡಿರ್ತೀರ. ನೀವು ಈ ಎಕ್ಸೆಲ್ನ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ನೀವು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು. ನಿಮಗೇನಾದರೂ ಈ ಎಕ್ಸೆಲ್ದೊಂದು ಕಾಪಿ ಬೇಕಂದ್ರೂ ನನಗೆ ಕೇಳಿ, ನಾನು ಇಮೇಲೋ ಯಾವುದಾದ್ರೂ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಇವಾಗ ಎಕ್ಸೆಲ್ ಹೇಗಿದೆ ಅಂತ ಎಕ್ಸ್ಪ್ಲನೇಷನ್ಗೆ ಹೋಗೋಣ. ನೋಡಿ, ನಾನು ಹೇಳ್ತಿದ್ದು ಎಕ್ಸೆಲ್ ಶೀಟ್ ಹೆಸರೇ ನೋಡ್ಬೋದು ನೀವು. 1 crore in 3 years ನನ್ನ ಆರ್ಥಿಕ ಹಾದಿ, ನಮ್ಮ ಚಾನಲ್ ಹೆಸರು. ಸೊ ಇದರಲ್ಲಿ 2 ಶೀಟ್ ಇದೆ. ನಾನು ನಿಧಾನವಾಗಿ ಹೇಳ್ತೀನಿ, ಸೊ ನೀವು ನಿಧಾನವಾಗಿ ಕೇಳಿಸ್ಕೊಳ್ಳಿ. ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸತಿ ವೀಡಿಯೋ ರಿಪೀಟ್ ಮಾಡಿ ನೋಡಿ, ಓಕೆನಾ? ಸೊ ಫಸ್ಟು ಓವರ್ ವ್ಯೂ ಶೀಟ್ ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ. ಓವರ್ ವ್ಯೂ ಅಂದರೆ ಫಸ್ಟು ಸೇವಿಂಗ್ಸ್ ಕ್ಯಾಟಗರಿ. ಅಂದರೆ ನಿಮಗೆ ಗೊತ್ತು, ನಮ್ಮ ಚಾನಲಲ್ಲಿ ನಾವು ಆಲ್ರೆಡಿ ಮಾತಾಡಿದ್ದೀವಿ. ನಮ್ಗೆ ಇವಾಗ ಸದ್ಯಕ್ಕೆ ಶುರು ಆಗಿರೋ ಸೇವಿಂಗ್ಸ್ ಒಂದೇ, ಅದು ಮಿಸ್ಟ್ರಿ ಬಾಕ್ಸ್. ಸೊ ಇವಾಗ ಮಿಸ್ಟ್ರಿ ಬಾಕ್ಸ್ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಅಲ್ವಾ. ನೆಕ್ಸ್ಟು ಸೇವಿಂಗ್ಸ್ 2, ಸೇವಿಂಗ್ಸ್ 3 ಅಂತ ಸುಮ್ಮನೆ ಆಪ್ಷನ್ ಕೊಟ್ಟಿದ್ದೀನಿ. ಸೇವಿಂಗ್ಸ್ 2 ಬಂದು ನಾಳೆ FD ಏನಾದರೂ ಶುರು ಮಾಡಿದ್ರೆ ನಾವು ಈ 3 ವರ್ಷದಲ್ಲಿ FD ಆಗ್ಬೋದು, ಇಲ್ಲ RD ಆಗ್ಬೋದು, ಆ ಥರ ಏನಾದರೂ ಒಂದು ಆಗ್ಬೋದು. ಸೇವಿಂಗ್ಸ್ 3 ಅಂದರೆ ಯಾವುದೋ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೋ ಇಲ್ಲ ಮ್ಯೂಚುವಲ್ ಫಂಡಲ್ಲೋ ಏನಾದರೂ ದುಡ್ಡು ಹಾಕಿದ್ರೆ ಅದಿರ್ಬೋದು. ಅದೇ ಥರ ಸೇವಿಂಗ್ಸ್ 4 ಆ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾವು ಮಾಡಿದ್ರೆ. ಆ ಥರ ಮಲ್ಟಿಪಲ್ ಟೈಪ್ಸ್ ಆಫ್ ಸೇವಿಂಗ್ಸ್. ಇಲ್ಲ ಅಂದರೆ 3 ಉಳ್ಕೊಳ್ಳುತ್ತೆ. ಈ ಹೆಸರು ಮಾತ್ರ ಸೇವಿಂಗ್ಸ್ 2 ಬದಲು FD ಅಂತ ಬರುತ್ತೆ, ಇಲ್ಲ RD ಅಂತ ಬರುತ್ತೆ. ಸೇವಿಂಗ್ಸ್ 3 ಬದಲು ಇನ್ನೊಂದೇನಾದರೂ ಹೆಸರು, SBI ಅಕೌಂಟ್ ಸೇವಿಂಗ್ಸು ಇಲ್ಲ ಮ್ಯೂಚುವಲ್ ಫಂಡ್ಸು ಆ ಥರ ಬರುತ್ತೆ. ಓಕೆನಾ? ಇಲ್ಲಿ ಟೋಟಲ್ ಅಂದರೆ ಇವಾಗ ಮಿಸ್ಟ್ರಿ ಬಾಕ್ಸಲ್ಲಿ ಲೆಟ್ಸೇ ನಾವು ಏಪ್ರಿಲ್ 1ನೇ ತಾರೀಕು ಚೆಕ್ ಮಾಡ್ತೀವಿ. ಮಿಸ್ಟ್ರಿ ಬಾಕ್ಸಲ್ಲಿ ಒಂದು ₹10,000 ಇತ್ತು. ಆವಾಗ ಇಲ್ಲಿ ವ್ಯಾಲ್ಯೂ ಇನ್ ಟೋಟಲ್ 10,000 ಆಗುತ್ತೆ. ಸೇವಿಂಗ್ಸ್ 2 ಏನೂ ಇಲ್ಲ, ಸೊ 0. ಸೇವಿಂಗ್ಸ್ 3 ಸದ್ಯಕ್ಕೆ ಏನೂ ಇಲ್ಲ, ಸೊ 0. ಟೋಟಲ್ ಬಂದು 10,000 ಅಂತ ಬರುತ್ತೆ. ಈ 3 ರೋನ ವ್ಯಾಲ್ಯೂ ಆ್ಯಡ್ ಮಾಡಿ ಇಲ್ಲಿ ಬರುತ್ತೆ. ಅಪ್ಡೇಟೆಡ್ ಡೇಟ್, ಇದು ಯಾವತ್ತಿನ ಡೇಟ್ ಪ್ರಕಾರ ಅಪ್ಡೇಟ್ ಆಗಿದೆ. ನಾವು ಇನ್ಮೇಲೆ ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡ್ತೀವಿ. ಅಂದರೆ ಏಪ್ರಿಲ್ 1ನೇ ತಾರೀಕು, ಮೇ 1ನೇ ತಾರೀಕು, ಜೂನ್ 1ನೇ ತಾರೀಕು, ಆ ಥರ ಏಪ್ರಿಲ್ 1ನೇ ತಾರೀಕು 2029 ತನಕ ನಾವು 3 ವರ್ಷ ಮುಟ್ಟೋ ತನಕ ಇದನ್ನು ಅಪ್ಡೇಟ್ ಮಾಡ್ತೀವಿ. ಸೊ ಯಾವ ಡೇಟಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಇಲ್ಲಿ ಎಂಟ್ರ್ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ 1st ಏಪ್ರಿಲ್ ನಾನು ಇದನ್ನು ಅಪ್ಡೇಟ್ ಮಾಡಿದ್ರೆ 1st ಏಪ್ರಿಲ್ 2026 ಈ ತಿಂಗಳು ಇದನ್ನು ಹಿಂಗೆ ಬಿಡ್ತೀನಿ. ಸೊ ಇವಾಗ ವ್ಯಾಲ್ಯೂ ಏನು ಬರೀತೀವಿ, ಲೆಟ್ಸೇ ಇವಾಗ 10,000 ವ್ಯಾಲ್ಯೂ ಆಯಿತು ಅಂತ ಇಟ್ಕೊಳ್ಳೋಣ. ಏಪ್ರಿಲ್ 1ನೇ ತಾರೀಕು ಇರುತ್ತೆ ನೋಡಿ, ಟೋಟಲ್ ಆಟೋಮೆಟಿಕ್ಕಾಗಿ 10,000 ಅಂತ ಚೇಂಜ್ ಆಗುತ್ತೆ. ಕರೆಕ್ಟಾ? ಸೊ ಇದೇ ಈ ಶೀಟ್ನ ಒಂದು ಇಂಪಾರ್ಟೆನ್ಸ್. ಸೊ ಈಗ ಇದನ್ನು ತೆಗಿತಾ ಇದ್ದೀನಿ. ಮಿಸ್ಟ್ರಿ ಬಾಕ್ಸ್ನ 0 ಮಾಡ್ತೀನಿ. ಸದ್ಯಕ್ಕೆ ಇದು ನಮ್ಮ ಹತ್ರ 0, ಏನಂತ ಗೊತ್ತಿಲ್ಲ, ಇದು 0. ಸೊ ನಾವು 3 0 ಮಾಡಿದ ಕಾರಣದಿಂದ ಈ ಟೋಟಲ್ ಅನ್ನೋದು 0 ಆಯಿತು. ಸೊ ಇದು ಓವರ್ ವ್ಯೂ ಶೀಟ್. ಅಂದರೆ ಯಾವುದೇ ಡೇಟ್ ನಾವು ಚೆಕ್ ಮಾಡಿದ್ರು, ಇವಾಗ ಏಪ್ರಿಲ್ 1ನೇ ತಾರೀಕು 2026 ಇಲ್ಲ ಏಪ್ರಿಲ್ 1ನೇ ತಾರೀಕು 2027, 1 ವರ್ಷದ ನಂತರ
ಈ ಮಿಸ್ಟ್ರಿ ಬಾಕ್ಸಲ್ಲಿ ಏನಿದೆ, ಸೇವಿಂಗ್ಸ್ ನಂಬರ್ 2ನಲ್ಲಿ ಎಷ್ಟಿದೆ, ಸೇವಿಂಗ್ಸ್ ನಂಬರ್ 3ನಲ್ಲಿ ಎಷ್ಟು ಸೇರಿದೆ, ಪ್ಲಸ್ ಆ 3 ಆ್ಯಡ್ ಮಾಡಿ ಎಷ್ಟು ವ್ಯಾಲ್ಯೂ ಇದೆ, ಈ ಥರ ಆಟೋಮೆಟಿಕ್ಕಾಗಿ ಈ ಶೀಟ್ ತೋರಿಸುತ್ತೆ. ಟೋಟಲ್ ಸೇವಿಂಗ್ಸ್. ಈಗ ನಾವು ಫಸ್ಟ್ ಶೀಟಲ್ಲಿ ಏನು ನೋಡಿದ್ವಿ, ಈ ಹೈ ಲೆವೆಲಲ್ಲಿ ಇದು ಟೋಟಲ್ ವ್ಯಾಲ್ಯೂ ಏನಿದೆ ಅಂತ ನೋಡಿದ್ವಿ. ಬಟ್ ನಮಗೆ ಪ್ರತಿ ತಿಂಗಳು ಎಷ್ಟು ಸೇರಿದೆ ಅಂತ ಗೊತ್ತಾಗಬೇಕಲ್ವಾ, ಆವಾಗಲೇ ನಾವು ಟ್ರ್ಯಾಕರಲ್ಲಿ ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, April 1st 2026 ಮಿಸ್ಟ್ರಿ ಬಾಕ್ಸ್ ಇವಾಗ ನಮ್ಮ ಹತ್ರ ಇರೋ ಸೇವಿಂಗ್ಸ್ ಲೆಟ್ಸೇ 10,000 ಬಂತು ಅಂತ ಇಟ್ಕೊಳ್ಳಿ. ನಾವು ಕೌಂಟ್ ಮಾಡಿದಾಗ ಇಲ್ಲಿ 10,000 ಎಂಟ್ರ್ ಮಾಡ್ತೀವಿ. ನೋಡಿ ಕೆಳಗಡೆ ಬಂದು ನೀವು ಟೋಟಲ್ ಚೆಕ್ ಮಾಡಿದ್ರೆ 10,000 ಅಂತ ಕಾಣುತ್ತೆ. ಸೇವಿಂಗ್ಸ್ ಟು ನಮಗೆ ಸದ್ಯಕ್ಕೆ ಏನಂತ ಗೊತ್ತಿಲ್ಲ ಅಲ್ವಾ. ಸೊ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಸೇವಿಂಗ್ಸ್ ಶುರು ಮಾಡಿದ್ರೆ ಅದನ್ನು ಎಂಟರ್ ಮಾಡ್ತಾ ಹೋಗ್ತೀವಿ. April 1st ಏನು, May 1st ಏನು, June 1st ಏನು, July 1st ಏನು, ಸೇವಿಂಗ್ಸ್ ತ್ರೀನೂ ಹಾಗೆ. ಆ ಥರ ಸೇವಿಂಗ್ಸ್ ಟುದು ಟೋಟಲ್ ಏನು ಅಂತ ಈ ಟೋಟಲಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 5,000 ಕೊಟ್ಟೆ ಅಂತಿರೋಣ, ಇಲ್ಲೊಂದು 3,000 ಕೊಟ್ಟೆ ಅಂತಿರೋಣ. ಇವಾಗ ಏನಾಗುತ್ತೆ, ನೀವು ಕೆಳಗಡೆ ಬಂದರೆ ನೋಡಿ 10,000 ಮಿಸ್ಟ್ರಿ ಬಾಕ್ಸಲ್ಲಿ 10,000 ಇದೆಯಾ, ಸೇವಿಂಗ್ಸ್ 2ನಲ್ಲಿ 5,000 ಇದೆಯಾ, ಸೇವಿಂಗ್ಸ್ 3ನಲ್ಲಿ 3,000 ಇದೆಯಾ, ಅದು ನೋಡಿ ಕೆಳಗಡೆ ಬಂದಿರುತ್ತೆ. ಸೇವಿಂಗ್ಸ್ 3ನಲ್ಲಿ 3,000 ಬಂದಿರುತ್ತೆ. ಸೊ ಇವಾಗ ಓವರ್ ವ್ಯೂಗೆ ನಾವು ಹೋದರೆ ಇಲ್ಲಿ ಏನು ಮಾಡ್ತೀವಿ, 10,000 ಅಂತ ಕೊಡ್ತೀವಿ, ಇಲ್ಲಿ 5,000 ಅಂತ ಕೊಡ್ತೀವಿ, ಇಲ್ಲಿ 3,000 ಅಂತ ಕೊಡ್ತೀವಿ. ನೋಡಿ ಇವಾಗ 18,000 ಬಂತು. ಹಿಂಗೆ 3 ಆ್ಯಡ್ ಆಯಿತು. ನಾಳೆ ಇನ್ನೊಂದು ಸೇವಿಂಗ್ಸ್ ಬಂದರೆ ಅದು ಆ್ಯಡ್ ಆಗುತ್ತೆ. ಇವಾಗ ನಾವು ಇಲ್ಲೂ ಅಷ್ಟೇ, ಇಲ್ಲಿ ಫಾರ್ಮುಲಾ ಹಾಕಿದ್ದೀವಲ್ವಾ, ಈ ಥರ ಕೋಲನ್ ಕೊಡ್ತೀನಿ ನಾನು. ಸೊ ಇನ್ಮೇಲೆ ಇದರಲ್ಲಿ ಏನೇ ನಾವು ಆ್ಯಡ್ ಮಾಡ್ಕೊಳೋದ್ರು ಈ ಥರ ಬರುತ್ತೆ. ಸದ್ಯಕ್ಕೆ ಈ 10,000ನ ನಾನು ಡಿಲೀಟ್ ಮಾಡ್ತೀನಿ, ಯಾಕಂದರೆ ಇದನ್ನು ನಾವು ಕೌಂಟ್ ಮಾಡಿಲ್ಲ, ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ನಾನು ಮಾಡಿರೋದು. ಸೊ ನಿಮ್ಗೆ ಇವಾಗ ಅರ್ಥ ಆಗಿರಬೇಕು ಅನ್ಕೋತೀನಿ. ಇನ್ಮೇಲೆ ಪ್ರತಿ ತಿಂಗಳು ನೀವು ಇದನ್ನು ಅಪ್ಡೇಟ್ ನೋಡ್ತೀರಾ ನನ್ನ ಕಡೆಯಿಂದ. ಏನಾಯಿತು, April 1ನೇ ತಾರೀಕು ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿದೆ, ಸೇವಿಂಗ್ಸ್ 2 ನಾವು ಯಾವಾಗಾದ್ರೂ ಶುರು ಮಾಡಿದಾಗ ಆ ತಿಂಗಳಲ್ಲಿ ಎಷ್ಟಾಗುತ್ತೆ, ಸೇವಿಂಗ್ಸ್ 3 ಶುರು ಮಾಡಿದಾಗ ಅದೇ ಎಷ್ಟಾಗುತ್ತೆ. ಮೋಸ್ಟ್ಲಿ April 1ನೇ ತಾರೀಕು ಸೇವಿಂಗ್ಸ್ 2 ಮತ್ತು ಸೇವಿಂಗ್ಸ್ 3 0 ಹಾಕ್ತೀವಿ ಅಲ್ವಾ. ಸೊ ಓವರ್ವ್ಯೂನಲ್ಲಿ ಟೋಟಲ್ ಇರುತ್ತೆ, ಆ ಡೇಟಿಗೆ ಏನು ಆಗಿರುತ್ತೆ ಟೋಟಲ್ ಇರುತ್ತೆ, ಡಿಫ್ರೆಂಟ್ ಸೇವಿಂಗ್ಸ್ದು ಮತ್ತು ಅದರ ಟೋಟಲ್ ಸೇವಿಂಗ್ಸ್ ಅನ್ನೋ ಶೀಟಲ್ಲಿ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿದೆ, ಸೇವಿಂಗ್ಸ್ 2 ಶುರು ಮಾಡಿದ್ರೆ ಎಷ್ಟಿರುತ್ತೆ, ಸೇವಿಂಗ್ಸ್ 3 ಎಷ್ಟಿರುತ್ತೆ, ಪ್ರತಿ ತಿಂಗಳು ಅದು ಎಷ್ಟಿರುತ್ತೆ ಅಂತ ಇರುತ್ತೆ. ವ್ಯಾಲ್ಯೂ ಎಂಟರ್ ಮಾಡ್ತೀವಿ, ಟೋಟಲಲ್ಲಿ ಆ 3ದು ಟೋಟಲ್ ಬರುತ್ತೆ. ಇದೇ ಈ ಎಕ್ಸೆಲ್ ಶೀಟ್ನ ಪ್ರಾಮುಖ್ಯತೆ. ಇಷ್ಟೊತ್ತು ನೀವು ಈ ಎಕ್ಸ್ಪ್ಲನೇಷನ್ನ ಕ್ಲೀನಾಗಿ ನೋಡಿದ್ದೀರಾ ಅನ್ಕೋತೀನಿ. ನಿಮಗೆ ತುಂಬ ಡೀಟೇಲಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಇನ್ನೂ ಒಂದು ಸತಿ ಹೇಳ್ಕೊಡೋಕ್ಕೂ ರೆಡಿ. ಇಲ್ಲ ಏನಾದರೂ ನಾನೇನಾದರೂ ಮಿಸ್ ಮಾಡಿದ್ದೀನಿ ನಿಮ್ಗೆ ಅನ್ಸಿದ್ರೆ ಹೇಳಿ, ಆ ಕಾಲಮ್ನ ಇಲ್ಲ ಆ ಡೀಟೇಲ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಈ ಥರ ನಾವು ಫ್ಯೂಚರಲ್ಲಿ ತುಂಬ ಟ್ರ್ಯಾಕರ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸದ್ಯಕ್ಕೆ ಇದು ನನ್ನ ಮೊದಲನೆಯ ಟ್ರ್ಯಾಕರ್. ಸೊ ಎಷ್ಟು ಟೈಪ್ಸ್ ಆಫ್ ಸೇವಿಂಗ್ಸ್ ಇದೆ, ಯಾವ್ಯಾವ ಟೈಪ್ಸ್ ಸೇವಿಂಗ್ಸಲ್ಲಿ ಎಷ್ಟು ದುಡ್ಡು ಸೇರಿದೆ, ಪ್ರತಿ ತಿಂಗಳು ಏನು ಎಂಟ್ರಿ ಇದೆ ಅಂತ ಎಂಟ್ರಿ ಮಾಡ್ತೀವಿ. ಮಾಡಿದಾಗ ಪ್ರತಿ ತಿಂಗಳು ನಾನು ಆಲ್ರೆಡಿ ಹೇಳಿದಂಗೆ 1ನೇ ತಾರೀಕು ನಿಮಗೆ ನಾನು ಹೇಳ್ತೀನಿ. ಸೊ ಇನ್ಮೇಲೆ ನನ್ನ ಈ ಜರ್ನಿನಲ್ಲಿ ನೀವು ನನ್ನ ತುಂಬ ಡೀಪಾಗಿ ಫಾಲೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇದು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಈ ಎಕ್ಸೆಲ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಇಮೇಲ್ ತಿಳಿಸ್ಕೊಡಿ, ನಾನು ನಿಮಗೆ ಇಮೇಲ್ ಮಾಡ್ತೀನಿ. ಇಷ್ಟೊತ್ತು ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಸಮಯನ ನನಗೋಸ್ಕರ ಕೊಟ್ಟು ಈ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಸಂತೋಷ. ಹೀಗೆ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.